ಈ ಥರದ ಅಹಂಕಾರ ಮನುಷ್ಯನಿಗೆ ಬಂದರೆ ಅದು ಆತನ ಎಲ್ಲ ಥರದ ಶ್ರೇಯಸ್ಸಿಗೂ ಕೂಡ ಬಾಧಕ ಆಗ್ತದೆ. ಆದ್ದರಿಂದ ಯಾರು ಭಗವಂತನನ್ನು ತಲುಪಬೇಕು ಅಂತ ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾನೆ ಅವನು ಯಾವತ್ತೂ ಕೂಡ ಈ ವಿಷಯಗಳ ಕಾರಣದಿಂದಾಗಿ ಅಹಂಕಾರ ಪಡಬಾರದು. ಇದು ಶಾಸ್ತ್ರದ ಉದ್ದೇಶ. ನಂದೊಂದು ವಿಶ್ಲೇಷಣೆ ಇಲ್ಲಿದೆ. ಜಗತ್ತಿನಲ್ಲಿ ಮತ್ತೆ ಪಾರತ್ರಿಕದಲ್ಲಿಯೂ ಕೂಡ, ಇಹದಲ್ಲಿಯೂ ಮತ್ತು ಪರದಲ್ಲಿಯೂ ಎರಡೂ ಕಡೆಯೂ ಕೂಡ ಇದೊಂದು ಸಾಮಾನ್ಯವಾದ ನಿಯಮ. ಯಾವುದೇ ಯಶಸ್ಸು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದಕ್ಕೆ ಅನೇಕ ವಿಘ್ನಗಳು ಬರ್ತಾನೆ ಇರ್ತವೆ. ಲೌಕಿಕದಲ್ಲಿಯೂ ಕೂಡ ಒಂದು ಪದವಿಯನ್ನು ಏರಬೇಕು ಅಂದರೆ, ಒಂದು ನಿರ್ದಿಷ್ಟ ಸಂಪತ್ತನ್ನು ಗಳಿಸಬೇಕು ಅಂದರೆ ಅದಕ್ಕೆ ಅನೇಕ ವಿಘ್ನಗಳು ಬಂದೇ ಬರ್ತವೆ. ವಿಘ್ನಗಳು ಇಲ್ಲದೇ ಯಾವ ಕೆಲಸ ಆಗೋದಿಲ್ಲ. ಅದು ಪ್ರಕೃತಿಯ ನಿಯಮ. ಹಾಗೆ ಭಗವಂತನನ್ನು ತಲುಪುವುದು ಸಾಕಾಷ್ಠ ಸಾ ಪರಾಗತಿ ಅಂತ ಕರೆಸ್ಕೊಂಡಿರುವಂತಹ ಭಗವಂತನನ್ನು ತಲುಪುವುದು ಅಂದರೆ ಪ್ರಾಯ ಒಬ್ಬ ಸಾಧಕ ಹಿಂದೂ ಮುಂದಿಗೂ ಏರಬಹುದಾದಂತಹ ಅತ್ಯಂತ ದೊಡ್ಡ ಎತ್ತರ ಅದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಅನೇಕ ಥರದ ವಿಘ್ನಗಳು ಬರೋದು ಸಹಜ. ಈ ಥರ ಶ್ರೇಯಾಂಸಿ ಬಹುವಿಘ್ನಾನಿ ಲೌಕಿಕಾನಿ ವಾ ಭವಂತು ಪಾರತ್ರಿಕಾನಿ ವಾ ಭವಂತು. ಲೌಕಿಕ ಸಾಧನೆಯಾಗಲಿ ಪಾರತ್ರಿಕ ಸಾಧನೆಯೇ ಆಗಲಿ ಅದಕ್ಕೆ ಅನೇಕ ವಿಘ್ನಗಳು ಬರ್ತವೆ ಅಂತ ಅನ್ನೋದು ಯಾವತ್ತೂ ಕೂಡ ನಮ್ಮ ಗಮನದಲ್ಲಿರಬೇಕು. ಆ ದೃಷ್ಟಿಯಿಂದ ಇದನ್ನು ತಗೊಳ್ಬೇಕು. ಮೋಕ್ಷ ಸಾಧನೆಯನ್ನು ಕೆಡಿಸಿ ಈ ದುಃಖವನ್ನು ಕೊಡುವಂತಹ ವಿಷಯ ಸುಖವನ್ನು ಯಾಕೆ ಕೊಡ್ತಾನೆ ಭಗವಂತ ಅಂದರೆ, ಹೀಗೆ ಅದೊಂದು ಪ್ರಕೃತಿ ಸಿದ್ಧವಾದ ನಿಯಮ. ಆ ದೃಷ್ಟಿಯಿಂದ ಅದನ್ನು ಕೊಡ್ತಾನೆ ಅಂತ ತಿಳ್ಕೊಳ್ಬೇಕು. ಹೀಗೆ ಸಂಪತ್ತನ್ನು ಯಾಕೆ ಕೊಡ್ತಾನೆ ಮನುಷ್ಯ, ಅದು ಸಾಧನೆಗೆ ವಿಘ್ನ ಒಡ್ಡುವುದು ಹೌದಾದರೆ ಅದನ್ನು ಕೊಡ್ತಾನೆ ಯಾಕೆ ಅನ್ನೋ ಪ್ರಶ್ನೆಗೆ 3 ಉತ್ತರಗಳು. ಭಕ್ತರಲ್ಲಿ ದಯೆ ಇರುವುದರಿಂದ ಕೊಡ್ತಾನೆ ಅಂತ ಒಂದು ಉತ್ತರ. ಮತ್ತೆ ಇದೊಂದು ಪ್ರಕೃತಿಯ ನಿಯಮ. ಯಾವುದೇ ಸಾಧನೆಗೂ ವಿಘ್ನ ಬಹಳ ಅಂತ ಅನ್ನೋದು ಪ್ರಕೃತಿಯ ನಿಯಮ. ಮತ್ತೆ ಅವರಿಗೆ ಆ ಥರದ ಪ್ರಾರಬ್ಧ ಕರ್ಮಗಳಿವೆ ಅಂತ ಅನ್ನೋದು ಇನ್ನೊಂದು ಕಾರಣ. ನಿಮ್ಮಲ್ಲಿ ಸತ್ಕರ್ಮ ಇದ್ದರೆ, ನಿಮ್ಮ ಪ್ರಾರಬ್ಧದಲ್ಲಿ ಸತ್ಕರ್ಮವಿದ್ದರೆ ನಿಮ್ಗೆ ಸತ್ಫಲ ಸಿಗಲೇಬೇಕು. ನೀವು ಕೇಳಿದ್ರು ಅಷ್ಟೇ, ಕೇಳದೇ ಇದ್ರು ಅಷ್ಟೇ. ಹಾಗೆ ದುಷ್ಟಕರ್ಮವನ್ನು ನೀವು ಮಾಡಿದ್ರೆ ಅದರಿಂದ ದುಷ್ಫಲವೂ ಕೂಡ ನಿಮಗೆ ಸಿಗಲೇಬೇಕು. ಆ ದುಷ್ಫಲವನ್ನು ನೀವು ಬಯಸಿದ್ರು ಬಯಸದೇ ಇದ್ರೂ ಸಿಗುವುದಂತೂ ಸಿಗಲೇಬೇಕು. ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದರಂತೆ ಇವೆಲ್ಲವೂ ಕೂಡ ನಡೀತವೆ ಅಂತ ಅರ್ಥ. ನಿಸರ್ಗದ ನಿಯಮಗಳಿವು. ಕಾರಣ ಇದ್ರೆ ಕಾರ್ಯ ಇರಲೇಬೇಕು. ಕಾರಣ ಅಂದ್ರೆ ಸತ್ಕರ್ಮ ಅಥವಾ ದುಷ್ಕರ್ಮ. ಅದರ ಫಲವಾಗಿ ದುಃಖವನ್ನು ಅಥವಾ ಸುಖವನ್ನು ಉಣ್ಲೇಬೇಕು. ಇದೊಂದು ನಿಸರ್ಗದ ನಿಯಮ. ಮತ್ತು ಅದಲ್ಲದೆ ಪ್ರತಿಯೊಂದು ಸಾಧನೆಗೂ ಅನೇಕ ವಿಘ್ನಗಳು ಇದ್ದೇ ಇರ್ತವೆ ಅಂತ ಅನ್ನೋದು ಇನ್ನೊಂದು ನಿಯಮ. ಆದ್ದರಿಂದ ಸಂಪತ್ತನ್ನು ಕೊಡ್ತಾನೆ ಅಂತ ಅದರ ಅಭಿಪ್ರಾಯ. ಹೀಗೆ ಮುಕ್ತಿಗೆ ಪ್ರತಿಬಂಧಕ ಆಗುವಂತಹ ಅರ್ಥಕಾಮಗಳನ್ನು ಭಕ್ತರು ಬೇಡಿದರೂ ಕೂಡ ಭಗವಂತ ಏನು ಕೊಡೋದಿಲ್ಲ. ಆದರೆ ಭಕ್ತರು ಅರಿಯದೆ ಇವನನ್ನು ಬೇಡ್ತಾರಷ್ಟೆ. ಯಾವಾಗ ಏನು ಬೇಡಬೇಕು, ಯಾರನ್ನು ಬೇಡಬೇಕು ಅಂತ ಏನೂ ಗೊತ್ತಿಲ್ಲ. ಇವರು ಮೂರ್ಖರಾದ್ರಿಂದ ಬೇಡ್ತಾರಷ್ಟೆ. ಭಾಗವತದಲ್ಲೇ ಮತ್ತೊಂದು ಕಡೆ ಬರ್ತದೆ, ಆತ್ಮನಃ ಶ್ರೇಯ ಕೃಪಣೋ ನವೇದ. ಇವನು ಕೃಪಣ, ಅಜ್ಞಾನಿ ಇವನು. ಅದನ್ನು ತನಗೇನು ಶ್ರೇಯಸ್ಸು ಅನ್ನೋದು ಇವನಿಗೆ ಗೊತ್ತಿಲ್ಲ, ಏನೇನೋ ಕೇಳ್ತಾನೆ ಅಂತ ಹೀಗೆ ಮತ್ತೊಂದು ಕಡೆ ಭಾಗವತದಲ್ಲೇ ಹೇಳ್ತಾರೆ. ಭಗವಂತ ತಾವು ಕೇಳಿದ್ದನ್ನು ಕೊಟ್ಟರೆ ಇವ್ರದೊಂದು ಬೇರೆ ದುಸ್ಥಿತಿ, ಕೊಡದೇ ಇದ್ರೆ ಮತ್ತೊಂದು ಥರ, ಕೊಡದೇ ಹೋದ್ರೆ ದುಃಖ ಪಡ್ತಾರೆ.
ತದಾ ಅದಾನೇತು ಮನಃಖೇದೋ ಭವತಿ. ನಾನು ಇಷ್ಟೆಲ್ಲ ಸಾಧನೆ ಮಾಡಿದೆ, ನನ್ನ ಸಾಧನೆ ಭಗವಂತ ಬರೀಲಿಲ್ಲ, ನನಗೆ ಕೊಡ್ಲಿಲ್ಲ ಅಂತ ಭಗವಂತನನ್ನ ನಿಂದಿಸ್ತಾರೆ. ದಾನೇತು ಮಹದ್ ದುಃಖಂ. ಆದ್ರೆ ಕೊಟ್ರೆ ಇವ್ರಿಗೇನು ಅದರಿಂದ ಸುಖ ಆಗ್ತದ? ಇವ್ರಿಗೆ ಗೊತ್ತಿಲ್ಲ. ಅಪಥ್ಯ ಆಹಾರವನ್ನು ಉಂಡ್ರೆ ರೋಗಿಗಳಿಂದ ಏನಾದ್ರು ಸುಖ ಆಗ್ತದ? ಗೊತ್ತಾಗೋದಿಲ್ಲ. ತಾತ್ಕಾಲಿಕವಾದ ಪ್ರಚೋದನೆಗೊಳಗಾಗಿ, ಟೆಂಪ್ಟೇಷನ್ಗೊಳಗಾಗಿ ಏನೋ ತಿಂತಾನಷ್ಟೆ. ಇವನಿಗೆ ಅದನ್ನು ಕೊಡಬಾರ್ದು ಅಂತ ಭಗವಂತ ಆಲೋಚನೆ ಮಾಡಿದ್ದಾಗ ಇವನು ಬೇಕು ಅಂತ ಕೇಳಿ ಪಡ್ಕೊಂಡು ದುಃಖಕ್ಕೆ ಗುರಿ ಆಗ್ತಾನೆ. ಭಗವಂತ ತಾನೇ ಕೊಟ್ಟದ್ದು ಇದೆ ಅಂತಿದೆಯಲ್ಲ. ಬಲಿಚಕ್ರವರ್ತಿ ಅದಕ್ಕೆ ಉದಾಹರಣೆ. ಬಲಿಚಕ್ರವರ್ತಿ ಅಂತ ಗುರುಗಳು ಪುರಾಣಿಕಾಚಾರ್ಯ ತಗೊಂಡಿದ್ದಾರೆ. ಅಲ್ಲಿ ಮೂಲತಃ ಬಲಿಚಕ್ರವರ್ತಿ ಅಂತ ಇಲ್ಲ. ತದ್ದೃಷ್ಟ ದತ್ತಂ ಐಶ್ವರ್ಯಂ ಪುನಃ ಅಪರಿಹಾರ್ಯಂಚ ಅಪಹಾರ್ಯಂಚ ಭವತಿ ಅಂತ ಒಂದು ವಾಕ್ಯ ಇದೆ. ಅದರ ವಿವರಣೆಯನ್ನ ಪುರಾಣಿಕಾಚಾರ್ಯ ಆ ಥರ ಮಾಡಿದಾರಷ್ಟೆ. ವಾಸ್ತವಿಕವಾಗಿ ಆ ಭಕ್ತ ಅಹಂಕಾರ ಪಡ್ತಾನೆ ಅಂತ ಆದ್ರೆ ಭಗವಂತ ಅವನಿಗೆ ಅದನ್ನು ಕೊಡೋದಿಲ್ಲ. ಆದ್ರೂ ಕೆಲವು ಬಾರಿ ಅವನಿಗೆ ಕೊಟ್ಟು ಅಹಂಕಾರ ಅವನು ಪಟ್ಟಾಗ ಅದನ್ನು ಕಿತ್ಕೋತಾನೆ. ಬಲಿಚಕ್ರವರ್ತಿ ಅದಕ್ಕೆ ಉದಾಹರಣೆ. ಅವನಿಗೆ ಮಿತಿಮೀರಿದ ಸಂಪತ್ತು, ಇಂದ್ರಲೋಕದ ಸಂಪತ್ತು ಬಲಿಚಕ್ರವರ್ತಿಗೆ ಯೋಗ್ಯ ಆಗಿರ್ಲಿಲ್ಲ. ಅದನ್ನು ಸಾಮಾನ್ಯವಾಗಿ ಭಗವಂತ ಕೊಡೋದಿಲ್ಲ. ಆದ್ರೆ ಅವನಿಗೂ ಒಂದು ಪಾಠ ಕಲಿಸ್ಬೇಕು, ಅವನ ಪಾಠದಿಂದ ಜಗತ್ತಿಗೂ ಒಂದು ಪಾಠ ಕಲಿಸ್ಬೇಕು ಅಂತ ಭಗವಂತ ಅದನ್ನ ಕೊಟ್ಟ, ಮತ್ತೆ ಅದನ್ನು ಕಿತ್ಕೊಂಡ. ತತಃ ನಿಷ್ಕಾಮನೆಯೈವ ಮಾಂ ಭಜಂತಹ ಅಹಂ ತೈಹಿ ಅಪ್ರಾರ್ಥಿತ ಏವ ತೇಷಾಂ ವೈಷಯಿಕಂ ಅನ್ಯಂ ಚ ಪುರುಷಾರ್ಥಂ ಸರ್ವಮಪಿ ಕಾಲೇ ದದಾಮೆ ಇತಿ ಸ್ವಸಂಕಲ್ಪಾನುಸಾರೇಣ ಸ್ವಯಮಪಿ ದೀಯಮಾನೆ ಅರ್ಥ ಅಂತ ಮುಂದೆ. ನಿಷ್ಕಾಮನೆಯಿಂದ ಯಾರು ಉಪಾಸನೆ ಮಾಡ್ತಾರೆ ಅವರು ಬೇಡದೆ ಹೋದ್ರೂ ಕೂಡ ಇಹವನ್ನು ಕೊಡ್ತೀನಿ, ಪರವನ್ನು ಕೊಡ್ತೀನಿ. ಅದಕ್ಕೆ ಅಂಬರೀಷ ಚಕ್ರವರ್ತಿ ಉದಾಹರಣೆ. ಅಂಬರೀಷನ ಬಗ್ಗೆನೂ ಕೂಡ ಮಾತು ಅಲ್ಲಿ ಬಂದಿಲ್ಲ, ಮೂಲದಲ್ಲಿ ಬಂದಿಲ್ಲ. ಅದು ಅನುವಾದ ಮಾಡೋರು ಅದನ್ನ ವ್ಯಾಖ್ಯಾನಿಸಿದ್ದಾರೆ ಅಷ್ಟೆ. ತಾಯಿಗೆ ಮಗುವಿನ ಉದರ ವೇದನೆ ಅದು ಗೊತ್ತಿದ್ರೆ ಆಗ ಅವನು ಆ ಮಗು ಬೇಡಿದ್ದನ್ನೆಲ್ಲ ಅವಳು ಕೊಡೋದಿಲ್ಲ, ಹಿತವಾದ್ದನ್ನು ಮಾತ್ರ ಕೊಡ್ತಾಳೆ. ಹಾಗೆ ಭಗವಂತನೂ ಕೂಡ ಭಕ್ತನಿಗೆ ಹಿತವಾದ್ದನ್ನು ಮಾತ್ರ ಕೊಡ್ತಾನೆ. ಆದ್ರಿಂದ ನಾವೆಲ್ಲ ಸಮಾಧಾನ ಪಡಬೇಕಾದ ಸಂಗತಿ. ನಮಗೆ ಭಗವಂತ ಏನೇನನ್ನೋ ಕೊಟ್ಟಿಲ್ಲ ಅನ್ನೋದು ಹೌದು, ಆದರೆ ಮತ್ತೇನನ್ನೋ ಕೊಟ್ಟಿದ್ದಾನೆ ಅನ್ನೋದು ಹೌದು. ಏನು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ದೊಡ್ಡದೊಂದು ಲಿಸ್ಟ್ ಹಿಡ್ಕೊಂಡು ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೊಳ್ಳೋ ಬದಲು ಏನು ಕೊಟ್ಟಿದ್ದಾನಲ್ಲ ಅದು ಆತ ಕೊಟ್ಟಿರುವುದು ನಮ್ಮ ಹಿತಕ್ಕಾಗಿದೆ. ಕೊಟ್ಟದಷ್ಟರಿಂದ ಮಾತ್ರ ನಮ್ಮ ಹಿತ ಆಗ್ತದೆ. ಯಾವುದನ್ನು ಕೊಟ್ಟಿಲ್ವೋ ಅದನ್ನು ಕೊಟ್ಟಿದ್ರಿಂದ, ಒಂದು ವೇಳೆ ಕೊಟ್ಟಿದ್ರೆ ನಮ್ಗೆ ಹಿತ ಆಗ್ತಿರ್ಲಿಲ್ಲ ಅನ್ನುವ ಎಚ್ಚರ ನಾವಿಟ್ಕೋಬೇಕು. ಹಾಗೆ ಭಗವಂತನನ್ನ ಧ್ಯಾನಿಸ್ತಾ ಹೋದ್ರೆ ಅದು ಸುಖ ಆಗ್ತದೆ. ಮನುಷ್ಯನಿಗೆ ಈಗ ಏನು ಸಿಕ್ಕಿದೆ ಅದರಿಂದ ಸಂತೋಷ ಪಡುವಂಥ ಒಂದು ಮನೋಭಾವ ಬೆಳೀತದೆ. ಭಾಗವತದ ಶ್ಲೋಕ ನಾನು ಹೇಳಿದೆ, ನವೇದ ಕೃಪಣಶ್ರೇಯ ಆತ್ಮನೋ ಗುಣವಸ್ತು ದೃಕ್ ತಸ್ಯ ತಾನಿಚ್ಛತೋ ಯಚ್ಛೆ ಯದಿ ಸೋಪಿ ತಥಾವಿಧ. ಈ ಕೃಪಣ ತುಂಬಾ ಅವನ ಪಾಪ, ಅವನಿಗೇನು ಗೊತ್ತಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ದೀನ, ಅವನು ಮೂರ್ಖ, ಅವನು ಗುಣವಸ್ತು ದೃಕ್. ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ ವಸ್ತುಗಳನ್ನ ತನ್ನ ಕಣ್ಣಿಂದ ನೋಡ್ತಾ ಕೂತಿರ್ತಾನಷ್ಟೆ. ಅವನಿಗೆ ಸುತ್ತಮುತ್ತಲು ಸಿಗುವುದೆಲ್ಲವೂ ಕೂಡ ಸತ್ವರಜಸ್ತಮೋ ಗುಣಗಳುಳ್ಳಂತಹ ಸಂಪರ್ಕವುಳ್ಳಂತಹ ವಸ್ತುಗಳು ಮಾತ್ರ. ಹುಟ್ಟಿದಾರಭ್ಯ ಸಾಯುವವರೆಗೆ, ಬೆಳಗಾಗಿ ಎದ್ದಾಗಿನಿಂದ ರಾತ್ರಿ ಕಣ್ಮುಚ್ಚುವವರೆಗೆ ಗುಣವಸ್ತು, ಸತ್ವರಜಸ್ತಮೋ ಗುಣಗಳಿಂದಾದ ವಸ್ತುಗಳೇ, ಜಡ ವಸ್ತುಗಳು, ಚೇತನಗಳೇ ಅವನಿಗೆ ಕಾಣಿಸ್ತಾ ಇರ್ತವೆ. ಅದು ಬಿಟ್ಟು ಅವನಿಗೆ ಮತ್ತೇನೂ ಕಾಣಿಸೋದಿಲ್ಲ. ಅಂಥವನು ತಸ್ಯ ತಾನಿಚ್ಛತೋ ಯಚ್ಛೆ, ಅವನೇನು ಬಹಳ ದೊಡ್ಡ ಭಕ್ತ ಆಗಿಲ್ಲದೆ ಹೋದ್ರೆ, ಅಥವಾ ರಾಜಸನೇ ಆಗಿದ್ರೆ, ತಾಮಸನೇ ಆಗಿದ್ರೆ ಅವನಿಗೊಂದ್ಸರಿ ಅದನ್ನು ಕೊಟ್ಟು ಬಿಡ್ತೇನೆ. ಕೊಟ್ಟು ತಾತ್ಕಾಲಿಕವಾಗಿ ಆದರೂ ಅಥವಾ ಶಾಶ್ವತವಾಗಿ ಆಗಿ ಆದರೂ ಹಾಳಾಗಿ ಹೋಗುವುದೇ ಆತನ ಹಣೆ ಬರಹದಲ್ಲಿದ್ರೆ ಅದನ್ನು ಕೊಟ್ಟೇ ಬಿಡ್ತೇನೆ ಅಂತಂತಾನೆ. ಇದು ಸೋಪಿ ತಥಾವಿಧ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ, ಅತ್ಯುತ್ತಮವನ ಭವತಿ ಚೇತ್. ತುಂಬಾ ದೊಡ್ಡ ಭಕ್ತ ಆದ್ರೆ ಅವನ ಮೇಲೆ ಹೆಚ್ಚು ನಾನು ಕೃಪೆ ಮಾಡ್ತೀನಿ, ಆದ್ರಿಂದ ಅವನಿಗೆ ಏನ್ ಬೇಕೋ ಅದನ್ನೇ ಕೊಡ್ತೇನೆ. ಬಹಳ ದೊಡ್ಡ ಭಕ್ತ ಏನೋ ಅಲ್ಲ, ಸಾಧಾರಣ ಭಕ್ತ ಆಗಿದ್ರೆ ಅಥವಾ ರಾಜಸನೇ ಆಗಿದ್ರೆ ಅಂಥವನಿಗೆ
ಆ ಅವನು ಬೇಡಿದ್ದನ್ನು ಕೊಟ್ಟು ಅವನಿಗೆ ಏನಾಗಬೇಕೋ ಅದನ್ನ ಆಗ್ಲಿಕ್ಕೆ ಬಿಟ್ಟು ಬಿಡ್ತೇನೆ ಅಂತಾನೆ ಭಗವಂತ. ಏನಾಗ್ತದೆ ಅನ್ನೋದನ್ನ ಅವನು ಕೂಡ ಒಂದು ಬಾರಿ ಮನೆಗೆ ಆಣ್ಲಿ, ಅವನಿಗೆ ಗೊತ್ತಾಗ್ಲಿ. ಒಂದು ಯಾವುದಾದ್ರೂ ಮಾಡಬಾರ್ದ ಕೆಲಸವನ್ನು ಮಾಡಿದಾಗ ಏನು ಫಲ ಆಗ್ತದೆ ಅಂತ ಅನ್ನೋದು ಚಿಕ್ಕ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಎಲ್ಲವನ್ನೂ ಶಾಸ್ತ್ರದಲ್ಲೇ ಹೇಳಿದ್ದನ್ನ ಮನವರಿಕೆ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಒಂದು ಬಾರಿ ಬಿದ್ದಾಗ ಏನು ತೊಂದರೆ ಆಗ್ತದೆ ಅನ್ನೋದು ಗೊತ್ತಾಗಬೇಕು. ಅದಕ್ಕಾಗಿ ಬೀಳಬೇಕು, ಬೀಳ್ತಾನೆ ಮತ್ತೆ ಇನ್ನೆಂದೂ ಬೀಳದಂತೆ ಏಳುವ ಪ್ರಯತ್ನ ಮಾಡಬೇಕು. ನ ರಾತಿ ರೋಗಿಣೋಪಥ್ಯಂ ವಾಂಛತೋಪಿ ಭಿಷಕ್ತಮಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಬರುವ ಒಂದು ಮಾತಿದೆ. ಅದನ್ನೇ ಪುರಾಣಿಕಾಚಾರ್ಯರು ಇಲ್ಲಿ ಆ ರೋಗಿ ತಾಯಿ ಅಂತ ಅದನ್ನ ಉದಾಹರಣೆ ತಗೊಂಡಿದ್ದಾರೆ ಅಂತ ಕಾಣಿಸ್ತದೆ. ಭಿಷಕ್ತಮಃ, ಒಬ್ಬ ಒಳ್ಳೆ ವೈದ್ಯನಾಗಿದ್ರೆ ಅವನೇನ್ ಮಾಡ್ತಾನೆ? ರೋಗಿಗೆ ಎಂದೂ ಅಪಥ್ಯವನ್ನ ಕೊಡೋದಿಲ್ಲ. ರೋಗಿ ಅಪಥ್ಯವನ್ನು ಬಯಸ್ತಾ ಇರಬಹುದು, ಆದ್ರೆ ರೋಗಿಯ ಮನವೊಲಿಸಿ ಅದನ್ನು ತಿನ್ನಬೇಡ ಅಂತ ಹೇಳ್ತಾನೆ ಹೊರತು ಎಂದೂ ಅಪಥ್ಯವನ್ನು ಆತನಿಗೆ ಕೊಡೋದಿಲ್ಲ. ಭಿಷಕ್ತಮಃ ಅಂತ ಹೀಗೆ ಭಾಗವತದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಬಂದಂತಹ ಒಂದು ಮಾತದು. ಭಗವಂತನನ್ನು ನಾವು ವಿಷ್ಣು ಸಹಸ್ರನಾಮದ ನಿರ್ವಾಣಂ ಭೇಷಜಂ ಭಿಷಕ್, ನಿರ್ವಾಣ ಅಂತಂದ್ರೆ ಮೋಕ್ಷ. ಭಗವಂತನೇ ಮೋಕ್ಷ, ಯಾಕೆಂದ್ರೆ ಅವನು ಮೋಕ್ಷದಾಯಕ ಆದ್ರಿಂದ. ಅವನೇ ಔಷಧ, ಯಾಕೆಂದ್ರೆ ಔಷಧ ಅವನ ಅಧೀನದಲ್ಲಿರೋದ್ರಿಂದ. ತತ್ವಜ್ಞಾನವೆಂಬ ಔಷಧ ಅವನ ಅಧೀನದಲ್ಲೇ ಇರುವುದರಿಂದ ಅವನೇ ಭೇಷಜ, ಮತ್ತೆ ಅವನೇ ಭಿಷಕ್ ಅಂತ ಹೀಗೆ ಕೂಡ ಆತನನ್ನ ಉಪಾಸಿಸ್ಬೇಕು. ಆವಾಗ ಏನು ಹಿತ ಅದನ್ನು ನೀನು ನನಗೆ ಕೊಟ್ಟೇ ಕೊಡ್ತೆ, ಯಾವ್ದು ಹಿತ ಅಲ್ವೋ ಅದನ್ನು ಕೊಟ್ಟಿಲ್ಲ ನೀನು ಅಂತ ನಾವು ಸಮಾಧಾನ ತಾಳ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಕಂಡದ್ದನ್ನೆಲ್ಲ ಬಯಸುವಂತಹ ಈ ಜೀವಕ್ಕೆ ಎಂದೂ ಸಮಾಧಾನ ಅಂತನ್ನುವುದೇ ಇರೋದಿಲ್ಲ. ಈ ಹಿಂದೆ ಅನೇಕ ಜನ್ಮಗಳಾಗಿ ಹೋಗಿವೆ, ಮುಂದೂ ಅನೇಕ ಆಗುವವಿವೆ. ನನಗೊಬ್ಬನಿಗಲ್ಲ, ನನ್ನಂಥ ಅನೇಕ ಜೀವರಿಗೆ. ಅವರೆಲ್ಲರಿಗೂ ಕೂಡ ನಾನಾ ಥರ ಸುಖವನ್ನು ಉಂಡಿದ್ದಾರೆ, ದುಃಖವನ್ನು ಉಂಡಿದ್ದಾರೆ. ಅನೇಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಏನು ಕೇಳಬೇಕು ಅಂತ ಗೊತ್ತಿಲ್ಲ, ಆದರೂ ಅವಕ್ಕೇನು ಸಿಗ್ಬೇಕೋ ಅದೆಲ್ಲ ಸಿಕ್ಕಿದೆ. ಅವು ಯಾವತ್ತೂ ಕೂಡ ಯಾರನ್ನು ಬೇಡಿಲ್ಲ, ಇಂಥದ್ದು ಬೇಕು ಅಂಥದ್ದು ಕೊಡಿ ಅಂತ ಯಾರನ್ನು ಬೇಡಲಿಲ್ಲ. ಅವು ಭಗವಂತನ ಬಗ್ಗೆ ಅಂತೂ ಗೊತ್ತೇ ಇಲ್ಲ. ಪ್ರಾಯ ಪ್ರಾಣಿಗಳು ಇನ್ಸ್ಟಿಂಕ್ಟಿವ್ಲಿ ಅವುಗಳ ಸಹಜವಾದಂತಹ ಒಂದು ಸ್ವಭಾವ ಏನಿರ್ತದೆ, ಆ ಸ್ವಭಾವಕ್ಕನುಗುಣವಾಗಿ ಅವು ನಡ್ಕೋತಾ ಇರ್ತವೆ. ಸಹಜವಾದ ಸ್ವಭಾವ, ಜೀನ್ಸ್ನಿಂದ ಬಂದ ಸ್ವಭಾವ, ಅಷ್ಟು ಬಿಟ್ರೆ ಅವಕ್ಕೆ ಹೆಚ್ಚಿಂದು ಗಮನಕ್ಕೆ ಬರೋದಿಲ್ಲ. ಪೂರ್ವ ಜನ್ಮದ ಪ್ರಾರಬ್ಧಗಳು, ಜೀನ್ಸಿನ ಪ್ರಭಾವ, ಪರಿಸರದ ಪ್ರಭಾವ, ತನ್ನ ದುರ್ಬುದ್ಧಿ ಇತ್ಯಾದಿಗಳನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು, ನಾನಾ ಥರದ ಅಪೇಕ್ಷೆಗಳನ್ನೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡು, ಏನು ಬೇಕು ಏನು ಬೇಡ ಅಂತ ತೀರ್ಮಾನ ಮಾಡಲಿಕ್ಕಾಗದೆ ಗೊಂದಲಕ್ಕೊಳಗಾಗುವವನು ಈ ಜೀವ. ಪ್ರಾಣಿ ಎಂದು ಇಂಥ ದುಃಖಕ್ಕೊಳಗಾಗೋದಿಲ್ಲ. ಪ್ರಾಯ ಪ್ರಾಣಿಗಳಿಗೆ ಇಂಥ ದೊಡ್ಡ ಸುಖವೂ ಇಲ್ಲ, ದುಃಖವೂ ಇಲ್ಲ. ಈ ಜೀವನಿಗೆ ದೊಡ್ಡ ಸುಖ ಇಲ್ಲ ಪ್ರಾಯ, ಆದರೆ ದೊಡ್ಡ ದುಃಖ ಮಾತ್ರ ಇದ್ದೇ ಇದೆ. ನಾವು ತುಂಬಾ ಆಲೋಚನೆ ಮಾಡಬೇಕಾದಂಥ ಸಂಗತಿ ಇದೆ. ಯಾವ ದೃಷ್ಟಿಯಿಂದ ಅನೇಕ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಏಕಾಣು ಜೀವಿಗಳು, ಯಾವ್ದಾವುದು ಸಮುದ್ರದಲ್ಲಿರುವ ಜಲಚರಗಳು, ಆಕಾಶದಲ್ಲಿ ಹಾರುವ ಬಾನಾಡಿಗಳು, ಇವೆಲ್ಲದರ ಪರಿಗಣನೆಯಲ್ಲಿ ನಾವೇನು ದೊಡ್ಡ ಸಾಧನೆ ಮಾಡಿದ್ದೀವಿ, ಯಾತಕ್ಕಾಗಿ ನಮಗೆ ನಾವು ಕೇಳಿದ್ದೆಲ್ಲವನ್ನು ಭಗವಂತ ಕೊಡಬೇಕು, ಹಾಗೆಲ್ಲವೂ ಬೇಕು ಅಂತ ನಾವ್ಯಾಕೆ ಆಲೋಚನೆ ಮಾಡಬೇಕು? ಈ ಎಲ್ಲ ಸಂಗತಿಗಳನ್ನು ಪರಾಮರ್ಶಿಸಿದರೆ ನೈಸರ್ಗಿಕ ನಿಯಮಗಳು, ಒಂದು ಕಾರಣ ಇದ್ರೆ ಕಾರ್ಯ ಇರಲೇಬೇಕು, ದುಷ್ಕರ್ಮ ಇದ್ರೆ ದುಷ್ಫಲ ಇರಲೇಬೇಕು, ಸತ್ಕರ್ಮ ಇದ್ರೆ ಅದರ ಫಲವಾಗಿ ಸುಖವೂ ಕೂಡ ಇರಲೇಬೇಕು. ಇದೊಂದು ನಿಸರ್ಗದ ನಿಯಮ. ಅದಕ್ಕನುಸಾರವಾಗಿ ಏನು ಕೊಡಬೇಕೋ ಯಾವಾಗ ಅದನ್ನು ಕೊಡ್ತಾನೆ.
ಮತ್ತು ದಯೆಯಿಂದ ಕೊಡ್ತಾನೆ, ಅದು ಎರಡನೇ ನಿಯಮ. ಮತ್ತು ಯಾಕೆ ಈ ಮೋಕ್ಷ ಮಾರ್ಗದಲ್ಲಿ ಇಷ್ಟೊಂದು ವಿಘ್ನ, ನಮಗೆ ಯಾಕಿದು ಸುಲಭವಾಗಿ ಸಿದ್ಧಿಸ್ತಾ ಇಲ್ಲ ಅಂತ ಪ್ರಶ್ನೆ ಬಂದರೆ, ಎಲ್ಲ ಶ್ರೇಯಸ್ಸಿಗೂ ಅನೇಕ ವಿಘ್ನಗಳಿರ್ತವೆ. ಅದರಂತೆ ಈ ಒಂದು ಶ್ರೇಯಸ್ಸಿಗೂ ಕೂಡ ವಿಘ್ನ ಇದ್ದೇ ಇದೆ. ಇದು ಬಹಳ ದೊಡ್ಡ ಶ್ರೇಯಸ್ಸಾದ್ರಿಂದ ಹೆಚ್ಚು ವಿಘ್ನಗಳಿದೆ ಇದಕ್ಕೆ ಅಂತ ಹೀಗೆ ಮನುಷ್ಯ ಸಮಾಧಾನ ತಾಳಬೇಕು. ಆ ಸಾಧನೆ ಮಾರ್ಗದಲ್ಲಿ ಹಾಗೆ ಮುಂದುವರಿಬೇಕು ಅವನು ಅನ್ನೋದನ್ನು ಈ ಶ್ಲೋಕದಿಂದ ನಾವು ಕಲ್ತ್ಕೊಳ್ಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.